ಈಗ ಆಲ್ರೆಡಿ ವಿಡಿಯೋ ನೋಡ್ತಾ ಇರೋರಿಗೆ ಏನಂತ ಅನಿಸ್ತಾ ಇದೆ ಅಂತಂದ್ರೆ, ಆಗಿದ್ದಾದ್ಮೇಲೆ ಯಾರು ಬೇಕಾದ್ರೂ ಹೇಳ್ತಾರೆ, ಅಥವಾ ಈ ತರ ವಿಡಿಯೋಸ್ ನಾವು ಆಲ್ರೆಡಿ ತುಂಬಾ ನೋಡ್ಬಿಟ್ಟಿದೀವಿ. ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟ ಆಗ್ತಾ ಇತ್ತು, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಷ್ಟ ಆಗ್ತಾ ಇತ್ತು ಅಂತ ಆಲ್ರೆಡಿ ನೋಡಿದೀವಿ. ಆದ್ರೆ ನಮಗ್ ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಇವಾಗ ಯಾವ್ದಕ್ಕೆ ಇನ್ವೆಸ್ಟ್ಮೆಂಟ್ ನ ಮಾಡ್ಲಿ, ಇವಾಗ ಯಾವ್ದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಮುಂದೆ ಇದು ಮಾರುತಿ ಆಗುತ್ತೆ, ಮುಂದೆ ಇದು ಸೆರಾ ಸ್ಯಾನಿಟರಿ ಆಗ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ನೋಡಿ, 2003 ನಲ್ಲಿ ನೀವೇನಾದ್ರೂ ಮಾರುತಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿದಿದ್ರೆ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ, ಇವತ್ತು ನಿಮ್ಮ ಹತ್ರ 80 ಲಕ್ಷ ರೂಪಾಯಿ ಅಷ್ಟು ವರ್ತ್ ಶೇರ್ಸ್ ಇರ್ತಾ ಇತ್ತು. ಅದೇ ತರ ನೀವು ಸೆರಾ ಸ್ಯಾನಿಟರಿನ 2007 ನಲ್ಲಿ ಇನ್ವೆಸ್ಟ್ಮೆಂಟ್ ನ 1 ಲಕ್ಷ ರೂಪಾಯಿ ಮಾಡಿದಿದ್ರೆ, ಇವತ್ತು ನಿಮ್ಮ ಹತ್ರ 60 ಲಕ್ಷ ರೂಪಾಯಿ ಅಷ್ಟು ಶೇರ್ಸ್ ಇರ್ತಾ ಇತ್ತು. ಇದೇ ತರ ಆಸ್ಟ್ರಲ್ ಪೈಪ್ಸ್ ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ನಿಮ್ಮ ಹತ್ರ 12 ಲಕ್ಷ ರೂಪಾಯಿ ಅಷ್ಟು ಶೇರ್ಸ್ ಇರ್ತಾ ಇತ್ತು. ಇದೇ ತರ ಪೇಜ್ ಇಂಡಸ್ಟ್ರೀಸ್ಗೆ ನೀವು 2007 ಅಥವಾ 2008 ಅಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ, ಇವತ್ತು ನಿಮ್ಮ ಹತ್ರ 1,30,30,00,000 ಲಕ್ಷಕ್ಕಿಂತ ಜಾಸ್ತಿ ನೆಟ್ವರ್ತ್ ಇರ್ತಾ ಇತ್ತು. ಸೊ ಈಗ ಆಲ್ರೆಡಿ ವಿಡಿಯೋ ನೋಡ್ತಾ ಇರೋರ್ಗೆ ಏನಂತ ಅನ್ನಿಸ್ತಾ ಇದೆ ಅಂತಂದ್ರೆ, ಆಗಿದ್ದಾದ್ಮೇಲೆ ಯಾರು ಬೇಕಾದ್ರೂ ಹೇಳ್ತಾರೆ, ಅಥವಾ ಈ ತರ ವಿಡಿಯೋಸು ನಾವು ಆಲ್ರೆಡಿ ತುಂಬಾ ನೋಡ್ಬಿಟ್ಟಿದೀವಿ. ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ಇಷ್ಟ ಆಗ್ತಾ ಇತ್ತು, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ಅಷ್ಟ ಆಗ್ತಾ ಇತ್ತು ಅಂತ ಆಲ್ರೆಡಿ ನೋಡಿದೀವಿ. ಆದ್ರೆ ನಮಗ್ ಬೇಕಾಗಿರೋಂಥದ್ದು ಏನು ಅಂತಂದ್ರೆ, ಇವಾಗ ಯಾವ್ದಕ್ಕೆ ಇನ್ವೆಸ್ಟ್ಮೆಂಟ್ ನ ಮಾಡ್ಲಿ, ಇವಾಗ ಯಾವ್ದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಮುಂದೆ ಇದು ಮಾರುತಿ ಆಗುತ್ತೆ, ಮುಂದೆ ಇದು ಸೆರಾ ಸ್ಯಾನಿಟರಿ ಆಗ್ಬೋದು, ಮುಂದೆ ಇದು ಪೇಜ್ ಇಂಡಸ್ಟ್ರೀಸ್ ಆಗ್ಬೋದು, ಇದು ನಮ್ಗೆ ಬೇಕಾಗಿರೋದು ಅಂತ ಆಲ್ರೆಡಿ ನಿಮ್ಗೆ ಅನ್ನಿಸ್ತಾ ಇರತ್ತೆ ಅಂತ ನನಗ್ ಗೊತ್ತಿದೆ. ಸೊ ಹಾಗಾಗಿನೇ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 2007 ಇಂದ ನಾನು ಮಾರ್ಕೆಟ್ ಅಲ್ಲಿ ಇದ್ದೀನಿ. ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂದ್ರೆ 2007 ಇಂದ 2025 ಇವಾಗ ಏನ್ ನಡೀತಾ ಇದೆ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಕಂಡುಕೊಂಡಿರುವಂತಹ ಇನ್ವೆಸ್ಟ್ಮೆಂಟ್ ಗೋಸ್ಕರ ನಾವು ಯಾವ್ದನ್ನ ಫಾಲೋ ಮಾಡಿದ್ರೆ ಇದು ಆದ್ರೂ ಆಗ್ಬೋದು, ಈ ತರ ಆದ್ರೂ ಆಗ್ಬೋದು. ನೋಡಿ, ಆಗಿದ್ದಾದ್ಮೇಲೆ ಯಾರು ಬೇಕಾದ್ರೂ ಹೇಳ್ತಾರೆ, ಹಿಂಗೆ ನೀವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ಇಷ್ಟ ಆಗ್ತಾ ಇತ್ತು, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಷ್ಟ ಆಗ್ತಾ ಇತ್ತು ಅಂತ. ಇದಕ್ಕೆ ಯಾವುದೇ ಎಕ್ಸ್ಪರ್ಟ್ ಬೇಕಾಗಿಲ್ಲ ಅಥವಾ ಲಾಜಿಕಲ್ ಥಿಂಕಿಂಗ್ ಬೇಕಾಗಿಲ್ಲ. ನೋಡಿ, 7ನೇ ಕ್ಲಾಸ್ ಹುಡುಗನ್ ಕೊಟ್ರು ಅವತ್ತು ಸೆರಾ ಸ್ಯಾನಿಟರಿ ಎಷ್ಟಿತ್ತು ಅಂತ ನೋಡು, ಇವತ್ತು 2025 ಅಲ್ಲಿ ಎಷ್ಟಿದೆ ಅಂತ ನೋಡು. ಅವತ್ತು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ಇವತ್ತು ಎಷ್ಟಾಗ್ತಾ ಇದೆ ಅಂತ ನೋಡು ಅಂತಂದ್ರೆ, 7ನೇ ಕ್ಲಾಸ್ ಹುಡುಗನು ಮ್ಯಾಥಮೆಟಿಕ್ಸ್ ಗೊತ್ತಿರೋನು ಹೇಳ್ತಾನೆ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ಇಷ್ಟ ಆಗ್ತಾ ಇತ್ತು ಅಂತ. ಆದ್ರೆ ಇದರಲ್ಲಿ ಯಾವುದೇ ಎಕ್ಸ್ಪರ್ಟ್ ಬೇಕಾಗಿಲ್ಲ ಅಥವಾ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಸೊ ನಮಗ್ ಬೇಕಾಗಿರೋಂಥದ್ದು ಏನು ಅಂತಂದ್ರೆ, ಇವತ್ತು ನಾವು ಯಾವ್ದಕ್ಕೆ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಮುಂದೆ ಅದು ಮಾರುತಿ ಆಗುತ್ತೆ, ಅಥವಾ ಮುಂದೆ ನಮ್ಗೆ ಸೆರಾ ಸ್ಯಾನಿಟರಿ ಆಗುತ್ತೆ, ಅಥವಾ ಪೇಜ್ ಇಂಡಸ್ಟ್ರೀಸ್ ಈ ತರ ಆಗುತ್ತೆ ಅನ್ನೋದು ಬೇಕಾಗಿದೆ. ಸೊ ನಿಮ್ಗೆಲ್ಲ ಆಲ್ರೆಡಿ ಗೊತ್ತು, ಇವಾಗ ನಾನು ಸೆರಾ ಸ್ಯಾನಿಟರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ನೆಕ್ಸ್ಟ್ 10 ವರ್ಷ ಇಟ್ಕೊಂಡ್ರು ಈ ತರ ಬೆಳೆಯಲ್ಲ, ಅಂದ್ರೆ 60ರಷ್ಟು 70ರಷ್ಟು ಬೆಳೆಯಲ್ಲ. ಅದೇ ಮಾರುತಿಗೆ ನಾನು ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದೇ ಮಾರುತಿ ಲಾಸ್ಟ್ 20 ವರ್ಷದಲ್ಲಿ ಏನ್ ಬೆಳೀತೋ ನೆಕ್ಸ್ಟ್ 20 ವರ್ಷದಲ್ಲಿ ಅದು ಬೆಳೆಯಲ್ಲ. ಸೊ ಹಾಗಾಗಿ ನಾನು ಮಾರುತಿಗೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ 10-15% ಅಥವಾ 50% 60% ಅಥವಾ ಡಬಲ್ ಆಗ್ಬೋದು ಇನ್ನೊಂದು 5 ವರ್ಷಕ್ಕೆ. ಆದ್ರೆ ಪೊಟೆನ್ಶಿಯಲ್ ಗ್ರೋತ್ ಅಂದ್ರೆ ಏನ್ ಇವಾಗ 80ರಷ್ಟು ಆಗಿದೆ ಲಾಸ್ಟ್ 20-22 ವರ್ಷದಲ್ಲಿ, ಅಷ್ಟ ಆಗಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ನೀವು ಇವಾಗ ಮಾರುತಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಂದ್ರೆ ನೀವು ಅಷ್ಟೊಂದು ಜಾಸ್ತಿ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಇನ್ವೆಸ್ಟ್ಮೆಂಟ್ ನ ಮಾಡ್ತೀರಾ. ಆದ್ರೆ ನಿಮ್ಗೆಲ್ಲ ಬೇಕಾಗಿರುವಂತದ್ದೇನು, ಈಗ ಆಲ್ರೆಡಿ ಮರ ಆಗಿ ಬೆಳೆದೋಗಿರೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಯಾರಿಗ್ ಬೇಕಾದ್ರೂ ಗೊತ್ತು, ಇದು ಇಲ್ಲಿಂದ ಮತ್ತೆ ದೊಡ್ಡ ಮರ ಆಗೋದು ತುಂಬಾ ಕಷ್ಟ ಅಂತ. ಅದೇ ನಾವು ಸಸಿಗಳಿಗೆ ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಇದು ನೆಕ್ಸ್ಟ್ ನಮ್ಗೆ ಮರ ಆಗಿ ದೊಡ್ಡ ಹೆಮ್ಮರ ಆಗಿ ಬೆಳೆಯುತ್ತೆ. ಸೊ ಇದನ್ನ ನಾವು ಐಡೆಂಟಿಫೈ ಮಾಡೋದು ಹೆಂಗೆ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಲಾಜಿಕಲ್ ರೀಸನ್ಸು ಪ್ಲಸ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಕಂಡುಕೊಂಡಿರುವಂತಹ ಕೆಲವೊಂದು ಇನ್ಪುಟ್ಸ್ ನ ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಕೊಡುವಂತಹ ಇನ್ಫಾರ್ಮೇಶನ್ ಯಾವುದೇ ಒಂದು ರೆಕಮೆಂಡೇಶನ್ಸ್ ಅಲ್ಲ, ಅಥವಾ ಯಾವುದೇ ಒಂದು ಟಿಪ್ಸ್ ಅಂತೂ ಅಲ್ವೇ ಅಲ್ಲ. ನಿಮ್ಗೇನಾದ್ರೂ ಈ ಇನ್ಪುಟ್ಸು ಲಾಜಿಕ್ ಅಂತ ಅನ್ಸಿದ್ರೆ, ನಿಮ್ಗೂ ಇದು ಸರಿ ಅಂತ ಅನ್ಸಿದ್ರೆ ನೀವು ಇದನ್ನ ಫಾಲೋ ಮಾಡ್ಬೋದು. ಫಾಲೋ ಮಾಡಿ ಮುಂದೆ ಏನು ನೀವು 1 ಲಕ್ಷ ರೂಪಾಯಿ ಇರೋದು 50 ಲಕ್ಷ ಆಗುತ್ತೋ ಅದರಲ್ಲಿ ಸ್ವಲ್ಪ ಅಮೌಂಟು ನನಗೂ ಕೊಡ್ಬೋದು. ಸುಮ್ಮನೆ ಹೇಳಿದೆ,
ನನಗೆ ಯಾವುದೇ ಅಮೌಂಟು ನೀವು ಕೊಡೋದು ಬೇಕಾಗಿಲ್ಲ. ಆದರೆ ಈ ಇನ್ಪುಟ್ಟು ನಿಮ್ಗೇನಾದರೂ ಯೂಸ್ ಆಯಿತು ಅಂತಂದರೆ ನನಗೆ ಅಷ್ಟೇ ಸಾಕು. ಸೊ ನೋಡಿ, ಇದಕ್ಕಿಂತ ಒಳ್ಳೆ ಇನ್ಪುಟ್ಸು ಅಥವಾ ಇದಕ್ಕಿಂತ ಒಳ್ಳೆ ಲಾಜಿಕಲ್ ರೀಸನ್ಸು ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ಫಾಲೋ ಮಾಡ್ಬೋದು. ಇಲ್ಲ ಇದು ನನಗೆ ಕರೆಕ್ಟಾಗಿ ಇದೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಈ ಇನ್ಪುಟ್ಸ್ನ ನೀವು ತಗೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನ ಸೇಫ್ ಆಗಿ ನೀವು ಮಾಡ್ಬೋದು. ಆದರೆ ನೆಕ್ಸ್ಟ್ ಇದು ಏನು 5 ವರ್ಷಕ್ಕೆ 10 ವರ್ಷಕ್ಕೆ ಆಗೇ ಆಗುತ್ತಾ ಮಾರುತಿ ಅಂತಂದ್ರೆ ಅದಕ್ಕೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಇದು ಆಗಿದ್ದಾದ್ಮೇಲೆ ಯಾರು ಬೇಕಾದ್ರೂ ವಿಡಿಯೋ ಮಾಡ್ಬೋದು ಅಥವಾ ಯಾರು ಬೇಕಾದ್ರೂ ಹೇಳ್ಬೋದು. ಆದ್ರೆ ಇವತ್ತು ನಾನು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ 10 ವರ್ಷಕ್ಕೆ ಇದು ಹಿಂಗಾಗೇ ಆಗುತ್ತೆ ಅಂತ ಯಾವುದೂ ಇಲ್ಲ. ಆದ್ರೆ ಕೆಲವೊಂದು ಲಾಜಿಕಲ್ ರೀಸನ್ಸ್ ನಾವು ತಗೊಂಡು ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಈ ತರ ಇದು ಪ್ರೀವಿಯಸ್ಲಿ ಈ ತರ ಆಗಿದೆ, ನೆಕ್ಸ್ಟ್ ಈ ಕಂಪ್ನಿ ಈ ತರ ಏನು ಸಸಿ ತರ ಇದೆ, ನೆಕ್ಸ್ಟ್ ಇದು ಹೆಮ್ಮರವಾಗಿ ಬೆಳಿಬೋದು ಅಂತ ನಾವು ಕೆಲವೊಂದು ಇನ್ಪುಟ್ಸ್ ನ ತಗೊಂಡು ನಾವು ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ತಾ ಹೋದ್ರೆ ನೆಕ್ಸ್ಟ್ 10 ವರ್ಷ 15 ವರ್ಷ 20 ವರ್ಷಕ್ಕೆ ಅಥವಾ 5 ವರ್ಷದಲ್ಲೇ ಇದು ನಮ್ಗೆ ಏನ್ ಗ್ರೋತ್ ಬೇಕೋ ಅದು ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಇನ್ಪುಟ್ಸು ನಿಮ್ಗೆ ಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ಕೊಡುವಂತ ಇನ್ಫಾರ್ಮೇಶನ್ ನಿಮ್ಗೆ ಸರಿ ಅಂತ ಅನ್ಸಿದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗೋಣ. ನೋಡಿ, ಮೊದಲೇದಾಗಿ ನಾನು ನಿಮಗೆ ಲಾಜಿಕಲ್ ಥಿಂಕಿಂಗ್ ನ ಮಾಡಿ ಪ್ಲಸ್ ನಮ್ಮ ಸ್ವಂತ ಬುದ್ಧಿನ ಉಪಯೋಗಿಸಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಅಂದ್ರೆ ನಾನು ಯಾವ ತರ ಯೋಚನೆ ಮಾಡ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಕಂಡುಕೊಂಡಿರುವಂತ ವಿಧಾನ ಏನು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನ ನಾನು ಮೇಜರ್ ಆಗಿ ಒಂದು ಕ್ಲಾಸಿಫಿಕೇಶನ್ ನ ಮಾಡ್ಕೊಳ್ತೀನಿ, ಅಂದ್ರೆ ವಿಂಗಡಣೆನ ಮಾಡ್ಕೊಳ್ತೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಶೇರ್ಸ್ ಲಿಸ್ಟ್ ಆಗಿದೆ ಆ ಕಂಪನಿಯ ಶೇರ್ಸ್ ಮೊದಲೇದಾಗಿ ಏನ್ ಮಾಡ್ತಾ ಇದೆ ಅಂತ ಮೊದಲೇದಾಗಿ ನಾನು ನೋಡ್ತೀನಿ. ಅಂದ್ರೆ ಇದು ಐದರ್ ಪ್ರಾಡಕ್ಟ್ ಇಂಡಸ್ಟ್ರಿ ಆಗಿರುತ್ತೆ ಅಥವಾ ಸರ್ವಿಸ್ ಇಂಡಸ್ಟ್ರಿ ಆಗಿರುತ್ತೆ. ನೀವು ಯಾವ್ದಾದ್ರು ಶೇರ್ಸ್ ನೋಡಿ, NSE ಅಥವಾ BSE ನಲ್ಲಿ ಯಾವ್ಯಾವ ಕಂಪನಿ ಶೇರ್ಸ್ ಲಿಸ್ಟ್ ಆಗಿದೆಯೋ ಇದು ಒಂದು ಪ್ರಾಡಕ್ಟ್ ಇಂಡಸ್ಟ್ರಿ ಇರುತ್ತೆ ಅಥವಾ ಸರ್ವಿಸ್ ಇಂಡಸ್ಟ್ರಿ ಇರುತ್ತೆ. ಸೊ ಈ ಎರಡು ಇಂಡಸ್ಟ್ರಿನಲ್ಲಿ ಮೇಜರ್ ಡಿಫ್ರೆನ್ಸ್ ಇದೆ. ಒಂದು ಪ್ರಾಡಕ್ಟ್ ಇಂಡಸ್ಟ್ರಿ ಅಂತಂದ್ರೆ ಏನು, ಇದರ ಪ್ರಾಡಕ್ಟ್ಸ್ ನಮ್ಗೆ ಕಣ್ಣಾರೆ ಕಾಣಿಸ್ತಾ ಇರುತ್ತೆ. ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಏನು, ಮೇನ್ ಪ್ರಾಡಕ್ಟ್ ಅಂದ್ರೆ ಇವಾಗ ಒಂದು 4 ವೀಲರ್ ರೆಡಿ ಆಗ್ಬೇಕು ಅಂತಂದ್ರೆ ಇದರಲ್ಲಿ ಎಷ್ಟೋ ಸಬ್ ಪಾರ್ಟ್ಸ್ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆಕ್ಸೆಲ್ಸ್ ಬೇಕು, ಗೇರ್ ಬಾಕ್ಸ್ ಬೇಕು ಅಥವಾ ಟೈರ್ ಬೇಕು. ಸೊ ಈ ಟೈರ್ ಮತ್ತೆ ಆಕ್ಸೆಲ್ ಗೇರ್ ಬಾಕ್ಸ್ ಇದೆಲ್ಲದನ್ನು 4 ವೀಲರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಆ ಕಂಪನಿ ಅಥವಾ ಬ್ರ್ಯಾಂಡ್ ಮಾಡಿ ಸೆಲ್ ಮಾಡುತ್ತಲ್ಲ ಆ ಕಂಪನಿನೇ ನಮ್ಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲ್ಲ. ಇದಕ್ಕೆ ಸಬ್ ಕಂಪನೀಸ್ ಇರುತ್ತೆ, ಅಂದ್ರೆ ಬೇರೆ ಬೇರೆ ಕಂಪನಿ. ಈಗ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನೀಸೇ ಕೆಲವೊಂದಿದಾವೆ, ಗೇರ್ ಬಾಕ್ಸ್ ರೆಡಿ ಮಾಡುವಂತ ಕಂಪನೀಸೇ ಕೆಲವೊಂದಿದಾವೆ, ಅಥವಾ ಆಕ್ಸೆಲ್ ರೆಡಿ ಮಾಡುವಂತ ಕಂಪನೀಸೇ ಕೆಲವೊಂದಿದಾವೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಪ್ರಾಡಕ್ಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಶೇರ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಸರ್ವಿಸ್ ಇಂಡಸ್ಟ್ರಿ ಶೇರ್ಸ್. ಸರ್ವಿಸ್ ಇಂಡಸ್ಟ್ರಿ ಶೇರ್ಸ್ ಅಂತಂದ್ರೆ ಯಾವುದು, ಈಗ ಸರ್ವಿಸ್ ನ ಕೊಡ್ತಾ ಇರುತ್ತೆ, ಇವ್ರದ್ದು ಯಾವುದೇ ಒಂದು ಪ್ರಾಡಕ್ಟ್ ಇರೋದಿಲ್ಲ. ಸರ್ವಿಸ್ ಅಂತಂದ್ರೆ ಮೇಜರ್ ಆಗಿ ನಮ್ಗೆ ಏನ್ ಬರುತ್ತೆ, ಬ್ಯಾಂಕಿಂಗ್ ಸರ್ವಿಸ್ ಬರ್ಬೋದು, ಅಥವಾ ಫೈನಾನ್ಷಿಯಲ್ ಸರ್ವಿಸ್ ಬರ್ಬೋದು, ಅಥವಾ IT ಸರ್ವಿಸಸ್ ಬರ್ಬೋದು, ಅಥವಾ ಹೆಲ್ತ್ ಕೇರ್ ಸರ್ವಿಸಸ್ ಬರ್ಬೋದು. ಇಲ್ಲಿ ಲಾಜಿಕಲ್ ಥಿಂಕ್ ಮಾಡಿದಾಗ ಅಂದ್ರೆ ಒಂದು ನೋಡಿ, ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು, ಲಾಜಿಕ್ ಆಗಿ ನಾವು ಥಿಂಕ್ ಮಾಡಿದ್ರೆ ಆಸ್ ಎ ಲೇಮ್ಯಾನ್, ಆಸ್ ಎ ಕಾಮನ್ ಮ್ಯಾನ್, ಪ್ರಾಡಕ್ಟ್ ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ ಅಂತಂದಾಗ ನಮ್ಗೆ ಆ ಕಂಪ್ನಿ ಮೇಲೆ ಒಂದು ಭರವಸೆ ಇರುತ್ತೆ. ಆ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮ್ಗೊಂದು ಹೋಪ್ಸ್ ಇರುತ್ತೆ. ಯಾಕೆ ಅಂತಂದ್ರೆ ಈಗ ಆ ಕಂಪ್ನಿನ ನಾವು ಡೈಲಿ ನೋಡ್ತಾ ಇರ್ತೀವಿ, ಅಥವಾ ಆ ಕಂಪ್ನಿಯ ಯೂಸೇಜ್ ಏನು ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ರಾಡಕ್ಟ್ ಇಂಡಸ್ಟ್ರಿನ ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು ಒಳ್ಳೇದು. ಹಾಗಾದ್ರೆ ಸರ್ವಿಸ್ ಇಂಡಸ್ಟ್ರಿನಲ್ಲಿ ನಮಗೆ ಗೊತ್ತಾಗಲ್ವಾ ಅಂತಂದ್ರೆ, ಸರ್ವಿಸ್ ಇಂಡಸ್ಟ್ರಿ ಒಳಗಡೆ ಈಗ IT ಕಂಪ್ನೀಸ್ ಒಳಗಡೆ ಏನ್ ನಡೀತಾ ಇದೆ ಅಂತ ಆಸ್ ಎ ಕಾಮನ್ ಮ್ಯಾನು ನಮ್ಗೆ ಗೊತ್ತಾಗಲ್ಲ. ಈಗ ಫೈನಾನ್ಷಿಯಲ್ ಕಂಪ್ನೀಸ್ ಅಂತ ಬಂದ್ರೆ ಇವರು ಲೋನ್ಸ್ ಯಾರಿಗೆ ಎಷ್ಟು ಕೊಡ್ತಾ ಇದ್ದಾರೆ, ಹೆಂಗೆ ಕಂಪನಿ ನಡೀತಾ ಇದೆ ಏನು ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ನನ್ನ ಥಿಂಕಿಂಗ್ ಪ್ರಕಾರ ಪ್ರಾಡಕ್ಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಿ ಇರುವಂತ ಶೇರ್ಸ್ ಯಾವ್ದಿದೆಯೋ ಅದನ್ನ ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು ಒಳ್ಳೇದು. ಸೊ ಈಗ ನೋಡಿ, NSE ಮತ್ತೆ BSE ನಲ್ಲಿ NSE 2000ಕ್ಕಿಂತ ಜಾಸ್ತಿ ಕಂಪನಿ ಶೇರ್ಸ್ ಇದೆ,
ಪ್ಲಸ್ BSc ನಲ್ಲಿ ಒಂದು 5,000 ಕಂಪ್ನಿ ಶೇರ್ಸ್ ಲಿಸ್ಟೆಡ್ ಕಂಪ್ನೀಸ್ ಇದೆ. ಇದರಲ್ಲಿ ನಾವು ಈಸಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ಕೋಬಹುದು. ಇದು ಪ್ರಾಡಕ್ಟ್ ಇದೆಯಾ, ಸರ್ವಿಸ್ ಇದೆಯಾ, ಪ್ರಾಡಕ್ಟ್ ಇದೆಯಾ, ಸರ್ವಿಸ್ ಇದೆಯಾ. ಸೊ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ ಅಂತಂದ್ರೆ ಪ್ರಾಡಕ್ಟ್ ಇರಬೇಕು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರಬೇಕು, ಆ ತರ ಕಂಪ್ನಿ ಶೇರ್ಸ್ ನ ಸೆಲೆಕ್ಷನ್ ಮಾಡ್ತೀನಿ. ಯಾವುದಕ್ಕೆ? ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ, ಅಂದ್ರೆ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ. ಸೊ ನಿಮ್ಗೆ ಇವಾಗ ಒಂದು ಕ್ಲಾರಿಟಿ ಬಂದಿರಬಹುದು ಯಾವ ಕಂಪ್ನಿಯ ಶೇರ್ಸ್ ನ ನಾವು ಕ್ಲಾಸಿಫಿಕೇಶನ್ ಮಾಡ್ಕೋಬಹುದು ಅಂತ. ಇದು ಲಾಜಿಕಲ್ ಥಿಂಕಿಂಗ್ ಅಂತ ಅನ್ಸಿದ್ರೆ ನೀವು ಇದನ್ನ ಫಾಲೋ ಮಾಡ್ಬೋದು. ಇಲ್ಲ ನನಗೆ ಸರ್ವಿಸ್ ಇಂಡಸ್ಟ್ರಿ ಇದೆ ಶೇರ್ಸ್ ನ ನಾನು ಸೆಲೆಕ್ಷನ್ ಮಾಡ್ಕೊಳ್ತೀನಿ ಅಂತ ಒಂದು ಡಿಬೇಟ್ ಏನಾದ್ರು ನಿಮ್ಮ ಹತ್ರ ಇತ್ತು ಅಂತಂದ್ರೆ ಅದಕ್ಕೆ ನಾನು ಒಂದು ಏನು ಅಂತಂದ್ರೆ ನನ್ನ ಆನ್ಸರ್ ಏನು ಅಂತಂದ್ರೆ ಸರ್ವಿಸ್ ಇಂಡಸ್ಟ್ರಿ ಶೇರ್ಸ್ ನ ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋದೇ ಆಗಿದ್ರೆ ಅದು ಮೋನೋಪಲಿ ಆಗಿರ್ಬೇಕು ಅಥವಾ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಅದು ನಂಬರ್ 1 ಕಂಪನಿ ಆಗಿರ್ಬೇಕು. ಅಂದ್ರೆ ಮೋನೋಪಲಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ NSE ಮತ್ತೆ BSc ಇದು ಮೋನೋಪಲಿ. ಇದರಲ್ಲಿ ಲಿಸ್ಟ್ ಆಗಿರುವಂತದ್ದು ನಮಗೆ ಇರುವಂತದ್ದು BSc ಮಾತ್ರ, ಆದ್ರೆ NSE ಇನ್ನ ಲಿಸ್ಟ್ ಆಗಿಲ್ಲ. ಸೊ BSc ಲಿಸ್ಟ್ ಆದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ದಟ್ ಈಸ್ ಓಕೆ. ಆದ್ರೆ NSE ಮತ್ತೆ BSc ಅಂದ್ರೆ ಇರೋದೇ ಎರಡು. ಈ ತರ ಇಂಡಸ್ಟ್ರಿ ಯಾವ್ದಾದ್ರು ಲಿಸ್ಟೆಡ್ ಕಂಪನೀಸ್ ಬಂದ್ರೆ ಮಾತ್ರ ನಾವು ಅದನ್ನ ಕನ್ಸಿಡರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಸೊ ಈಗ ಪ್ರಾಡಕ್ಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಶೇರ್ಸ್ ನ ಸೆಲೆಕ್ಷನ್ ಮಾಡ್ಕೊಳ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಹಾಗಾದ್ರೆ ಪ್ರಾಡಕ್ಟ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಶೇರ್ಸ್ ಅಂತಂದ್ರೆ ಯಾವ್ದು ಬರುತ್ತೆ ನೋಡಿ. ಅವಾಗ್ಲೇ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರುವಂತ ಕಂಪ್ನೀಸು ಏನು ಮಾರುತಿ ನೀವು 2003 ನಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿದಿದ್ರೆ ಇವತ್ತು 22 ವರ್ಷಕ್ಕೆ 1 ಲಕ್ಷ ಇರುವಂತದ್ದು ಆಲ್ಮೋಸ್ಟ್ 80 ಲಕ್ಷ ರೂಪಾಯಿ ಆಗ್ತಾ ಇತ್ತು ಅಂತಂದ್ರೆ ಇದು ಪ್ರಾಡಕ್ಟ್ ಇರುವಂತ ಕಂಪನಿ. ಸೊ ನೆಕ್ಸ್ಟ್ ಒನ್ ಸೆರಾ ಸ್ಯಾನಿಟರಿ ಅಂತಂದ್ರೆ ಇದೂನು ನಮಗೆ ಸ್ಯಾನಿಟರಿ ವೇರ್ಸ್ಗೆ ಬೇಕೇ ಬೇಕು. ನಿಮಗೆ ಬಾತ್ರೂಮ್ಸ್ಗೆ, ಟಾಯ್ಲೆಟ್ಸ್ಗೆ ಪ್ಲಸ್ ಟೈಲ್ಸು ಇದೆಲ್ಲಾನು ಪ್ರಾಡಕ್ಟ್ಸ್ ಇದೆ. ಇದು 2007 ನಲ್ಲಿ ಲಿಸ್ಟ್ ಆಗಿ ಆವಾಗ ಅರೌಂಡ್ 100 ರೂಪಾಯಲ್ಲಿ ಲಿಸ್ಟ್ ಆಗಿರೋ ಅಂತ ಕಂಪನಿ ಇದು. ಸೊ ಈಗ ನಮಗೆ ರೀಸೆಂಟ್ ಆಗಿ ಒಂದು 11,000 ರೂಪಾಯಿವರೆಗೂ ಹೋಗಿತ್ತು. ಈಗ ಒಂದು 6,000 ರಿಂದ 6,000 ರೂಪಾಯಿವರೆಗೂ 6,000 ರೂಪಾಯಿ ನಡೀತಾ ಇದೆ. ಸೊ ಅವಾಗ ನಾವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು 60 ಲಕ್ಷ ರೂಪಾಯಿ ಆಗಿರುವಂಥದ್ದು. ಆಸ್ಟ್ರಲ್ ಕಂಪನಿದು ಪೈಪ್ ಅಂದ್ರೆ ಪೈಪ್ಸ್ ನಿಮ್ಗೆ ಗೊತ್ತು. ಈಗ ನಾವು ಮನೆ ಕಟ್ತೀವಿ ಅಥವಾ ಆಫೀಸು ಮಾಡ್ತೀವಿ ಅಥವಾ ಎಲ್ಲ ಕಡೆಗೂ ನಮಗೆ ಸ್ಯಾನಿಟರಿ ಪೈಪ್ಸು ಅಥವಾ ವಾಟರ್ ಪೈಪ್ಸು ಬೇಕೇ ಬೇಕು. ಸೊ ಹಾಗಾಗಿ 2007-8 ಅನ್ಸುತ್ತೆ ಅಥವಾ 7 ಅಥವಾ 8 ಅನ್ಸುತ್ತೆ ಆಸ್ಟ್ರಲ್ ಕಂಪನಿ ಲಿಸ್ಟ್ ಆಗಿರುವಂಥದ್ದು 115 ರೂಪಾಯಿಗೆ. ಇವಾಗ ಆಸ್ಟ್ರಲ್ ಕಂಪನಿ ಇರುವಂಥದ್ದು 1,400 ರೂಪಾಯಿಗೆ. ನೆಕ್ಸ್ಟ್ ಪೇಜ್ ಇಂಡಸ್ಟ್ರೀಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಪೇಜ್ ಇಂಡಸ್ಟ್ರೀಸ್ ನಿಮ್ಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಪೇಜ್ ಇಂಡಸ್ಟ್ರಿಯ ಒಂದು ಮೇನ್ ಪ್ರಾಡಕ್ಟ್ ಏನು ಅಥವಾ ಪೇಜ್ ಇಂಡಸ್ಟ್ರಿಯ ಬ್ರ್ಯಾಂಡ್ ಯಾವುದು ಅಂತಂದ್ರೆ ಜಾಕಿ ಜಾಕಿದು ಇನ್ನರ್ ವೇರ್ ಶೋರೂಮ್ಸು ಈಗ ನೀವು ಈ ಕಂಪನಿ ದೊಡ್ಡದಾಗಿ ಬೆಳೆದಿದ್ದಾದ್ಮೇಲೆ ಎಲ್ಲಾ ಕಡೆ ನೋಡ್ತಾ ಇದ್ದೀರಾ. ಆದ್ರೆ 2007 ಮತ್ತೆ 8 ಅಲ್ಲಿ ಇದು ಲಿಸ್ಟ್ ಆದಾಗ ಇದು ಯಾವುದು ಅಂತಾನೆ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಇದೆಲ್ಲದ್ರಲ್ಲೂ ಒಂದು ಕಾಮನ್ ಥಿಂಗ್ ಇದೆ. ಏನದು ಅಂತಂದ್ರೆ ಪ್ರಾಡಕ್ಟ್ ಅನ್ನೋದು ಒಂದು ಕಾಮನ್. ಇನ್ನೊಂದು ಕಾಮನ್ ಏನು ಅಂತಂದ್ರೆ ಲಿಸ್ಟ್ ಆಗಿರುವಂತದ್ದು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಇದು ಲಿಸ್ಟ್ ಆದಾಗ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ಸೊ ರೀಸೆಂಟ್ ಲಿಸ್ಟೆಡ್ ಅಂತ ಏನು ಶೇರ್ಸ್ ಇದೆ ಇದನ್ನೇ ನಾನು ನಿಮ್ಗೆ ಇಂಟ್ರಡಕ್ಷನ್ ಅಲ್ಲಿ ಹೇಳಿರುವಂತದ್ದು. ರೀಸೆಂಟ್ ಲಿಸ್ಟೆಡ್ ಕಂಪ್ನೀಸ್ಗೆ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಅಂದ್ರೆ ಲಾಸ್ಟ್ 4-5 ಇಯರ್ಸ್ ಅಲ್ಲಿ ಯಾವ ಕಂಪ್ನೀಸು ಸೈಡ್ ವೇಸ್ ಆಗಿದೆ, ಯಾವ ಕಂಪ್ನೀಸ್ ಮೇಲಕ್ಕೆ ಹೋಗಿಲ್ಲ, ಯಾವ ಕಂಪ್ನೀಸು ಕನ್ಸಾಲಿಡೇಷನ್ ಆಗಿದೆ, ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಿದಾಗ ಈ ಕಂಪನಿ ಆ ಟೈಮಲ್ಲಿ ಸಸಿ ಆಗಿರುತ್ತೆ ಅಥವಾ ಗಿಡವಾಗಿರುತ್ತೆ. ಇದು ನೆಕ್ಸ್ಟ್ ಹೆಮ್ಮರವಾಗಿ ಬೆಳೆಯುತ್ತೆ. ಸೊ ಈಗ ನಾವು ಏನಾದ್ರೂ ಹೆಮ್ಮರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಇನ್ನೂ ದೊಡ್ಡದು ಆಗೋದು ಕಷ್ಟ. ಸೊ ಈಗ ನಾವು ಸಸಿನ ಗಿಡನ ಹುಡುಕ್ಬೇಕು. ಸೊ ಸಸಿ ಮತ್ತೆ ಗಿಡ ಇದ್ರಲ್ಲಿ ಏನು ಮಾರ್ಕೆಟ್ ಅಲ್ಲಿ ಅಂತಂದ್ರೆ ರೀಸೆಂಟ್ಲಿ ಲಿಸ್ಟೆಡ್. ಇದಕ್ಕೆ ನಾನು ಏನ್ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದು ಪ್ರಾಡಕ್ಟ್ ಇದೆಯಾ ಅನ್ನೋದನ್ನ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಿಮ್ಗೆ ಲಾಜಿಕಲ್ ಅಂತ ಅನ್ಸಿದ್ರೆ ಅದಕ್ಕೇನೆ ನಾನು ನಿಮ್ಗೆ ಹೇಳಿರುವಂತದ್ದು ಈ ಎಲ್ಲಾ ಪಾಯಿಂಟ್ಸ್ನು ನೀವು ಕುತ್ಕೊಂಡು ನೀವು ಯೋಚನೆ ಮಾಡಿ. ಇದು ಲಾಜಿಕ್ ಅಂತ ಅನ್ಸಿದ್ರೆ ನೀವು ಇಂಪ್ಲಿಮೆಂಟ್ ನ ಮಾಡ್ಬೋದು. ಸೊ 5 ವರ್ಷ ಆದ್ಮೇಲೆ 10 ವರ್ಷ ಆದ್ಮೇಲೆ ನೀವು ಸಫರ್ ಮಾಡೋದಕ್ಕಿಂತ ಈ ಕಂಪ್ನಿ ನಾನು ಇಷ್ಟರಲ್ಲಿ ನೋಡಿದ್ದೆ ಇದು ಇಷ್ಟೊಂದು ಆಗೋಯ್ತು, ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ಅಯ್ಯೋ ಇಷ್ಟು ನನ್ನ ಹತ್ರ ದುಡ್ಡಿತ್ತು, ನಾನು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಬಂದಿರೋದು ಅಂತ ಅವಾಗ ಯೋಚನೆ ಮಾಡೋದಕ್ಕಿಂತ
ಈಗ ಈ ತರ ಲಾಜಿಕಲಿ ಯೋಚನೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದಾ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಿ. ಸೊ ಹಾಗಾದ್ರೆ ನೆಕ್ಸ್ಟ್, ಇವಾಗ ರೀಸೆಂಟ್ ಆಗಿ ಲಿಸ್ಟ್ ಆಗಿರುವಂತ ಕಂಪ್ನೀಸ್ ಅಲ್ಲಿ ಪ್ರಾಡಕ್ಟ್ ಇದ್ದಿದ ತಕ್ಷಣ ನಾನೇನಾದ್ರೂ ಇನ್ವೆಸ್ಟ್ಮೆಂಟ್ ನ ಮಾಡ್ಬಿಡ್ಬೋದಾ ಅಂತಂದ್ರೆ, ನೆಕ್ಸ್ಟ್ ಫೈನಲ್ ಆಗಿ ನಾವೊಂದು ಫಂಡಮೆಂಟಲ್ ಚೆಕ್ ಅಂತ ಮಾಡ್ಬೇಕಾಗುತ್ತೆ. ಸೊ ಫಂಡಮೆಂಟಲ್ ಚೆಕ್ ನ ಮಾಡಿಕೊಂಡು, ಫಂಡಮೆಂಟಲ್ ಅಲ್ಲಿ ನಾವು ಏನೇನನ್ನ ನೋಡ್ಬೇಕು ಅಂತಂದ್ರೆ ನೋಡಿ, ಅದಕ್ಕೆ ನಾವು ಕಂಪನಿಯ ಫಂಡಮೆಂಟಲ್ಸ್ ನ ನೋಡ್ಬೇಕು ಅಂತಂದ್ರೆ screener.in ಅನ್ನೋ ವೆಬ್ಸೈಟ್ ಇದೆ. ಸ್ಕ್ರೀನರ್ ಅಂತ ಕೊಡಿ ಗೂಗಲ್ ಅಲ್ಲಿ, ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಗೂಗಲ್ ಐಡಿ ಮತ್ತೆ ಪಾಸ್ವರ್ಡ್ ನ ಕೊಟ್ಟು ಲಾಗಿನ್ ಮಾಡ್ಬೋದು. ಇಲ್ಲಿ ಯಾವುದೇ ಕಂಪನಿಯ ನಮ್ಗೆ ಸರ್ಚ್ ಅಲ್ಲಿ ಕೊಟ್ರೆ ಯಾವುದೇ ಕಂಪನಿಯ ಜಾತಕ ಓಪನ್ ಆಗುತ್ತೆ. ಅಂದ್ರೆ PE ರೇಷಿಯೋ ಏನು, ROCE ಏನು, ಪ್ರಾಫಿಟ್ ಮಾಡ್ತಾ ಇದೆಯಾ, ಲಾಸ್ ಮಾಡ್ಕೊಳ್ತಾ ಇದೆಯಾ, ಈ ಕಂಪನಿಯ ಹೋಲ್ಡರ್ಸ್ ಅಂದ್ರೆ ಶೇರ್ ಹೋಲ್ಡರ್ಸ್ ಯಾರು, ಇದರಲ್ಲಿ ನೋಡಿ ತುಂಬಾ ಇನ್ಪುಟ್ಸ್ ಸಿಗುತ್ತೆ. ಆದ್ರೆ ಅಗೈನ್ ಲಾಜಿಕ್ ಅಂತಂದ್ರೆ ಅಗೈನ್ ಕಾಮನ್ ಥಿಂಕಿಂಗ್. ಆಸ್ ಎ ಲೇ ಮ್ಯಾನ್ ಅಂದ್ರೆ ಆಸ್ ಎ ಕಾಮನ್ ಮ್ಯಾನ್ ನಾವು ಒಂದು ಲಿಮಿಟೆಡ್ ಆಗಿ ಏನನ್ನ ನೋಡ್ಬೇಕು, ನೋಡ್ಬಿಟ್ಟು ನಾವು ಮುಂದುವರಿಬೇಕಾಗತ್ತೆ. ಸೊ ಎಲ್ಲಾ ನೋಡ್ಕೊಳ್ತಾ ಕುತ್ಕೊಂಡ್ರೆ ಎಲ್ಲಾ ಕಂಪ್ನಿನೂ 100% ಕರೆಕ್ಟ್ ಆಗಿರಲ್ಲ. ಆದ್ರೆ ಲಿಮಿಟೆಡ್ ಆಗಿ ಈ ಕಂಪನಿ ಏನ್ ಮಾಡ್ತಾ ಇದೆ ಏನು ಎಲ್ಲದನ್ನು ನಾವು ನೋಡಿ ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಯಾವ್ದಾದನ್ನ ನೋಡ್ಬೇಕು, ಪ್ಲಸ್ ರೀಸೆಂಟ್ ಆಗಿ ಯಾವ ಕಂಪ್ನೀಸು ಲಿಸ್ಟ್ ಆಗಿದೆ, ಇದರಲ್ಲಿ ಪ್ರಾಡಕ್ಟ್ ಇದೆಯಾ, ಸರ್ವಿಸ್ ಇದೆಯಾ, ಇದೆಲ್ಲದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೆಗೂ ಈ ವಿಡಿಯೋ ನಿಮಗೆ ಕ್ಯೂರಿಯಾಸಿಟಿ ಅಂತ ಅನ್ಸಿದ್ರೆ, ಪ್ಲಸ್ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದ್ರೆ, ಪ್ಲಸ್ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಲಾಜಿಕಲ್ ರೀಸನ್ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದ್ರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪ್ಲಸ್ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮುಂದಿನ ವಿಡಿಯೋನ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.